ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುತ್ತಪ್ಪರೈ ಪುತ್ರ ಅಂತ ಸಾಮಾನ್ಯವಾಗಿ ರಿಕ್ಕಿ ರೈಗೂ ಕೂಡ ಭದ್ರತೆಗಳೆಲ್ಲ ಇದ್ವು. ಬಿಡದಿಯಲ್ಲಿ ರಿಕ್ಕಿ ರೈ ವಕೀಲ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ರಿಕ್ಕಿ ರೈ ಸೆಕ್ಯೂರಿಟಿಯಲ್ಲೇ ಓಡಾಡ್ತಾ ಇದ್ರು. ಸದ್ಯ ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಕಂಪ್ಲೇಂಟ್ ಆಗಿದೆ. ಅದೇ FIR ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಲ್ಲ. ಡ್ರೈವರ್ ರಾಜು ಅನುಮಾನ ಇರುವಂತಹ ವ್ಯಕ್ತಿಗಳ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಮುತ್ತಪ್ಪರ ಎರಡನೇ ಪತ್ನಿಗೆ ಸಂಬಂಧಪಟ್ಟಂತೆ ಪ್ರಾಪರ್ಟಿ ಇಶ್ಯೂ ಇತ್ತು. ಮುಂಚೆಲ್ಲ ಇದು ಸೆಟಲ್ ಆಗಿತ್ತು ಅಂತೆಲ್ಲ ಬಂತು ಮಾಹಿತಿ. ಬಟ್ ಈಗಲೂ ವ್ಯಾಜ್ಯ ಬಗೆಹರಿದಿರಲಿಲ್ಲ ಅಂತ ರಿಕ್ಕಿ ರೈ ವಕೀಲರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಯಾವಾಗ ಮುತ್ತಪ್ಪ ರೈ ಅಸುನಿಗಿದ್ರಲ್ಲ ಆ ಟೈಮ್ನಲ್ಲೇ ಒಂದು 4-5 ತಿಂಗಳು ವಿಪರೀತ ಘರ್ಷಣೆ ಆಯಿತು. ಆಮೇಲೆ ಯಾರ್ದೋ ಒಬ್ರದ್ದು ಮಧ್ಯಸ್ಥಿಕೆಯಲ್ಲಿ ಸೆಟ್ಲ್ ಮಾಡ್ಕೊಂಡ್ರು ಅಂತ ಇತ್ತು. ಈಗ ಅವರು ಸಾಮಾನ್ಯವಾಗಿ ಇಲ್ಲಿ ಅವ್ರಿಗೆ ನಿಮಗೆ ಗೊತ್ತಿದೆ ಮುತ್ತಪ್ಪರವ್ರ ಮಗ ಮುತ್ತಪ್ಪರವ್ರಿಗೂ ಅವತ್ತಿನ ಕಾಲದಿಂದ ಬೆದರಿಕೆಗಳಿತ್ತು. ಅವರು ಸೆಕ್ಯೂರಿಟಿ ಇಟ್ಕೊಂಡೇ ಓಡಾಡ್ತಾ ಇದ್ದಿತ್ತು. ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗೆಲ್ಲ ಒಂದು ಕಡೆ ಅವರ ಒಂದು ಏನು ಅಸೆಟ್ಸ್ಗಳನ್ನ ಅವ್ರು ಇದ್ದಂಥ ಆಸ್ತಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಮಕ್ಕಳು. ಸೊ ಎಲ್ಲೋ ಒಂದು ಕಡೆ ಅದು ಕೆಲವೊಬ್ಬರು ಸ್ವಾರ್ಥಕ್ಕೇನೋ ಮೇ ಬಿ ತೊಂದರೆನೂ ಮಾಡಿರ್ಬೋದು ಅಂತ ಒಂದು. ಎರಡನೇದು ಕೆಲವೊಬ್ಬರ ಮೇಲೆ ಅನುಮಾನ ಇದೆ ಅಂತ ಅವರೇನೋ ಹೇಳಿರೋ ಸ್ಟೇಟ್ಮೆಂಟ್ ಮೇಲೆ ಯಾರೊಬ್ರು ಇವಾಗ ಅವ್ರ ಡ್ರೈವರ್ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಇವಾಗ ಕೆಲವೊಬ್ಬರ ಮೇಲೆ ನಮ್ಗೆ ಅನುಮಾನ ಇದೆ ಅಂತ ಕೆಲವೊಂದು. ಹಾಗಾಗಿ ಅದನ್ನು ನೋಡೋಣ, ತನಿಖೆಯಲ್ಲಿ ಏನು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಸ್ಟೇಟ್ಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಭಾವನೆ. ಯಾಕಂದರೆ ವಿನಾಕಾರಣ ಒಬ್ಬರ ಮೇಲೆ ನಾವು ಹೇಳೋದು ಅಷ್ಟು ಚೆನ್ನಾಗಿರೋದಿಲ್ಲ. ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರ ಮೇಲೆ ಡೌಟ್ ಇದೆ ಅನ್ನೋದು ಅವರು ಡೀಟೇಲ್ಸ್ ಹೇಳಿದ್ದಾರೆ. ಸೊ ಹಂಗಾಗಿ ಅಲ್ಲಿ ಏನು ಬರುತ್ತೆ ತನಿಖೆಯಲ್ಲಿ ಅದ್ರ ಮೇಲೆ ಅವ್ರು. ನಾನು ಮಧ್ಯರಾತ್ರಿ 12:40ಕ್ಕೆ ನಮ್ಮ ಲಾಯರು ನಾರಾಯಣ ಸ್ವಾಮಿ ಅವರು ನಮಗೆ ಫೋನ್ ಮಾಡಿದರು. ನೋಡಿ ಬಿಡದಿಯಲ್ಲಿ ಹಿಂಗೆ ಒಂದು ಇನ್ಸಿಡೆಂಟ್ ಆಗಿದೆ, ಹೌದಾ ಅಲ್ಲೋ ಇಮಿಡಿಯೇಟಲ್ಲಿ ಹೋಗಿ ಯಾವುದೋ